ಪ್ರೀತಿಸಿ ಮದುವೆಯಾದ ಜೋಡಿಗೆ ಹೆತ್ತವರಿಂದ ಜೀವ ಬೆದರಿಕೆ. ರಕ್ಷಣೆ ಕೋರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನವ ಜೋಡಿ. ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡು. 3 ವರ್ಷದ ಪ್ರೀತಿ, ಹೆತ್ತವರ ವಿರೋಧ ಆದರೂ ಕೂಡ ಪ್ರೇಮಕ್ಕಾಗಿ ಹೋರಾಟ ಮಾಡಿ ವಿರೋಧದ ನಡುವೆಯೂ ಸಪ್ತಪದಿ ತುಳಿದ್ರು. ಆದ್ರೆ ನವಜೋಡಿ ಪಾಲಿಗೆ ಪೋಷಕರೇ ವಿಲನ್ ಆಗಿದ್ದು ಕುಟುಂಬಸ್ಥರಿಂದ ಬೆದರಿಕೆ, ಕಿರುಕುಳ ನೀಡ್ತಾ ಇದ್ದಾರೆ ಎಂದು ಜೀವದ ಜೋಡಿ ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ರಕ್ಷಣೆ ಕೋರಿ ನವಜೋಡಿ ಎಸ್ಪಿ ಕಚೇರಿ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರದ ಮೊರೆ ಹೋಗಿದ್ದಾರೆ. ಹೌದು, ಇಂತಹದೊಂದು ಘಟನೆ ಬೆಳಕಿಗೆ ಬಂದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೊರ್ಲಾಪರ್ತಿ ಗ್ರಾಮದಲ್ಲಿ. ಕೊರ್ಲಾಪರ್ತಿ ಗ್ರಾಮದ ಅಮೀರ್ ಸಾಬ್ ಅವರ ಪುತ್ರ ಫಾಜಿಲ್ ಹಾಗೂ ಚಿಕ್ಕಬಳ್ಳಾಪುರದ ಭಾಗ್ಯನಗರದ ಕುಂಬಾರಪೇಟೆ ನಿವಾಸಿ ಸೈಯದ್ ಸೈಫುಲ್ಲಾ ಅವರ ಪುತ್ರಿ ಸೈದಾ ಶಿಫಾ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಆದ್ರೆ ಇವರ ಪ್ರೀತಿಗೆ ಮನೆಯವರ ವಿರೋಧ ಇತ್ತು. ಮದುವೆಗೆ ಮನೆಯವರನ್ನ ಒಪ್ಪಿಸಲು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಯುವತಿಯ ಕುಟುಂಬಸ್ಥರು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎದೆ ತುಂಬಿ ಹಾಡುವೆನು ಈ ತೊದಲ ಹಾಡು. ಇನ್ನು ಮನೆಯವರ ವಿರೋಧದ ನಡುವೆಯೇ ಫಾಜಿಲ್ ಹಾಗೂ ಸೈದಾ ಶಿಫಾ ಮದುವೆಯಾಗಿದ್ದಾರೆ. ಆದ್ರೆ ಮದುವೆಯಾದ ಬಳಿಕವೂ ಯುವತಿಯ ತಂದೆ ಹಾಗೂ ಮಾವಂದಿರಿಂದ ಕಿರುಕುಳ, ಮೇಲಿಂದ ಮೇಲೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಕೆಲಸಕ್ಕೆ ಹೋಗುವಾಗ ದಾರಿಯಲ್ಲಿ ತಡೆದು ಹಲ್ಲೆ ಮಾಡಲು ಯತ್ನಿಸುತ್ತಾರೆ. ಮದುವೆಯಾದರೂ ಜೀವ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕ್ತಿದ್ದಾರೆ ಎಂದು ನವಜೋಡಿ ಅಳಲು ತೋಡಿಕೊಂಡಿದ್ದಾರೆ. ನಾವು 3 ಇಯರ್ಸಿಂದ ಪ್ರೀತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಒಪ್ಸೋಕ್ಕೆ ಟ್ರೈ ಮಾಡಿದ್ವಿ, ಅವ್ರು ಒಪ್ಪಲಿಲ್ಲ. ಕೇಳಿದ್ವಿ ಕೂಡ ಅವರು ಒಪ್ಪಲಿಲ್ಲ. ಮತ್ತು ಇವಾಗ ಈ ಡಿಸಿಷನ್ ಅಂತ ತೊಗೊಂಡಿದ್ದೀವಿ ನಾವು. ನಮ್ಮಪ್ಪ ನಮ್ಮ ಮಾವರ ಕಡೆಯಿಂದ ಇವ್ರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಮದುವೆ ಮಾಡಿಕೊಂಡ್ರು ಇವ್ರಿಗೆ ಬೇಕಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಕೊಡ್ತಾರೆ ನಮ್ಮ ಪೇರೆಂಟ್ಸು, ನಮ್ಮ ಮಾವರು. ಇವಾಗ ನಿಮ್ಗೆ ಯಾರಿಂದ ತೊಂದರೆ ಆಗ್ತಾ ಇರೋದು? ನಿಮ್ಗೆ ಅಂತ ಇವರಪ್ಪ, ಏನಾಗ್ತಾ ಇದೆ ತೊಂದರೆ? ಆಮೇಲೆ ಇವ್ರ ಮಾಮ ಅವರ ಏನಾಗ್ತಾ ಇದೆ ತೊಂದರೆ ಅಂತ? ಅವರು ಬೆದರಿಕೆ ಮಾಡ್ತಾ ಇರೋದು. ಏನಂತ ಬೆದರಿಕೆ ಆಗ್ತಾವ್ರೆ? ಏನು ರೋಡಲ್ಲಿ ಯಾರ ಎಲ್ಲಿ ಬಂದ್ರೂ ಕಾರ್ ಡೀಲಿಂಗ್ ಏನಾದ್ರು ಮಾಡಕ್ ಹೋದ್ರೆ ಅಲ್ಲಿ ಬಂದ್ಬಿಟ್ಟು ಹೊಡಿಯಕ್ ಬರೋದು, ಅದು ಇದು ಮಾಡೋದು. ಕುಟುಂಬಸ್ಥರಿಂದ ಜೀವಕ್ಕೆ ಅಪಾಯವಿದೆ ಎಂದು ಆರೋಪಿಸಿರುವ ನವಜೋಡಿ ರಕ್ಷಣೆಗಾಗಿ ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಅಲ್ಲದೆ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಮಹಿಳಾ ಸಾಂತ್ವನ ಕೇಂದ್ರಕ್ಕೂ ಭೇಟಿ ನೀಡಿ ಸೂಕ್ತ ಭದ್ರತೆ ಹಾಗೂ ನೆರವು ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರೀತಿಸಿ ಮದುವೆಯಾದ ಜೋಡಿಗೆ ಅಧಿಕಾರಿಗಳು ಯಾವ ರೀತಿ ರಕ್ಷಣೆ ಒದಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಏಳೇಳು ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಹೃದಯ. ಜೀಲನ್, ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.